ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಬಂಧುಗಳೇ, ನಮ್ಮ ತುಮಕೂರಿನಿಂದ ಈ ಒಂದು ಐತಿಹಾಸಿಕವಾದಂತ ಪವಿತ್ರ ಕಾರ್ಯಕ್ರಮಕ್ಕೆ ಬಂದಂತ ಸಿದ್ಧಗಂಗೆ ಶ್ರೀಗಳ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ, ನಮ್ಮ ಆದಿಚುಂಚನಗಿರಿ ಶ್ರೀಗಳ ಪರವಾಗಿ ನಮ್ಮ ಮೈಸೂರಿನ ಸೋಮನಾಥ ಸ್ವಾಮೀಜಿಗಳು ಬಂದಿದ್ದಾರೆ. ಅವರ ಪಾದಗಳಿಗೂ ನಮಸ್ಕರಿಸಿ, ನಿಶ್ಚಲಾನಂದ ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ. ಅವ್ರ ಪಾದಕ್ಕೆ ಕೂಡ ನನ್ನ ನಮಸ್ಕಾರವನ್ನು ತಿಳಿಸಿ, ವೇದಿಕೆಯಲ್ಲಿರುವಂತಹ ಸಚಿವರುಗಳಂತ ನಮ್ಮ ಚಲುವರಾಯ ಸ್ವಾಮಿಯವರೇ, ನಮ್ಮ ಕನ್ನಡ ಸಂಸ್ಕೃತಿ ಮಂತ್ರಿಗಳಂತ ಶಿವರಾಜ್ ತಂಗಡಿಯವರೇ, ಸ್ಥಳೀಯ ಶಾಸಕರಾದಂತ ರಮೇಶ್ ಬಂಡಿ ಸಿದ್ದೇಗೌಡ್ರೆ, ದರ್ಶನ್ ಪುಟ್ಟಣ್ಣಯ್ಯವರೇ, ಮಧು ಮಾದೇಗೌಡ್ರೆ, ದಿನೇಶ್ ಗುಳಿಗೌಡ್ರೆ, ರಾಮ್ ಪ್ರಸಾದ್ ಅವರೇ, ನಮ್ಮ ಜಿಲ್ಲಾ ಅಧಿಕಾರಿಗಳೇ, ನಮ್ಮ ಸಿಇಒ ಅವರೇ, SP ಅವರೇ, ಮಹೇಶ್ ಅವರೇ, ಇನ್ನು ಎಲ್ಲ ಹಿರಿಯ ಅಧಿಕಾರಿಗಳೇ, ಮುಖಂಡಗಳೇ, ಕಾರ್ಯಕರ್ತಗಳೇ, ಎಲ್ಲ ಬಂಧು ಭಗಿನಿಯರೇ, ಚಲುವರಾಯ ಸ್ವಾಮಿಯವರು ಹೇಳ್ದಂಗೆ ಇದೊಂದು ಐತಿಹಾಸಿಕವಾದಂತ ಕಾರ್ಯಕ್ರಮ. ನಾನು ಇದನ್ನ ಧಾರ್ಮಿಕ ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮವನ್ನು ರೂಪಿಸಲಿಲ್ಲ. ಮನುಷ್ಯನ ಬದುಕಿಗೆ ಸೂರ್ಯ, ಚಂದ್ರ, ಭೂಮಿ, ನೀರು, ಗಾಳಿ ಇವೆಲ್ಲ ಕೂಡ ನಮಗೆ ಇಲ್ಲದೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬೆಳಕನ್ನ ಕೊಡುವಂತ ಸೂರ್ಯನಿಗೆ, ಗಾಳಿ ಕೊಡುವಂತ ವಾಯುವಿಗೆ, ನಮ್ಮ ಜೀವನದಲ್ಲಿ ನಮ್ಮ ರಕ್ತಗಳು ಹರಿಬೇಕಾದ್ರೆ ನೀರು, ನೀರಿಲ್ಲ ಅಂತ ಅಂದ್ರೆ ರಕ್ತ ಆ ಕೆಂಪಿನ ಅಂಶಕ್ಕೆ ಶಕ್ತಿ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಜೀವ ನದಿ ಈ ಹಳೆ ಮೈಸೂರು ಭಾಗದಲ್ಲಿ ಸುಮಾರು 3 ಕೋಟಿ ಜನರಿಗೆ, ಬರೀ ಕರ್ನಾಟಕದಲ್ಲೇ, ಅದಾದ ಮೇಲೆ ತಮಿಳುನಾಡು, ಪಾಂಡಿಚೇರಿ ಮತ್ತು ಕೇರಳ ಕೆಲವು ಭಾಗ, ಈ ಭಾಗಕ್ಕೆ ಈ ಕಾವೇರಿ ತಾಯಿ ನಮ್ಮೆಲ್ಲರೂ ಕೂಡ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದ್ದಾಳೆ. ನಮ್ಮ ಮನೆಯಲ್ಲಿ ನಮ್ಮ ಹೆತ್ತ ತಾಯಿಗೆ ನಾವು ಯಾವ ರೀತಿ ಗೌರವವನ್ನು ಕೊಡ್ತೇವೆ, ಅದೇ ರೀತಿ ಇವತ್ತು ನಾವು ನಮ್ಮ ಬದುಕಿಗೆ ಆಶ್ರಯನ ಕೊಟ್ಟಂತ ಈ ಕನ್ನಂಬಾಡಿ ಕಟ್ಟೆಯ ಅಡ್ಡದಲ್ಲಿ ಪಾದದಲ್ಲಿ ಏನು ನಮ್ಮ ಕೊಡಗಿನಿಂದ ಈ ಕಾವೇರಿ ಹರಿತಾ ಇದ್ದಾಳೆ, ಆ ತಾಯಿಗೆ ನಮನವನ್ನ ಅರ್ಪಿಸುವಂತ ಒಂದು ದೊಡ್ಡ ಪುಣ್ಯವಾದಂತ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇವತ್ತು ನನಗೆ ಬಹಳ ಸಂತೋಷ. ಸಿದ್ಧಗಂಗಾ ಶ್ರೀಗಳು, ನಿಶ್ಚಲಾನಂದ ಶ್ರೀಗಳು, ಆದಿ ಚುಂಚನಗಿರಿ ಶ್ರೀಗಳ ಪರವಾಗಿ ನಮ್ಮ ಸೋಮನಾಥ ಶ್ರೀಗಳು ಎಲ್ಲ ಕೂಡ ಇವತ್ತು ಬಂದು ಈ ಒಂದು ಐತಿಹಾಸಿಕ ಸಭೆಗೆ ಪಾಲ್ಗೊಂಡಿದ್ದಾರೆ. ಈ ಒಂದು ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ಬಂದು ದೀಪವನ್ನು ಕೂಡ ಬೆಳಗಿಸಿದ್ದಾರೆ. ಇದು ಮುಂದಕ್ಕೆ ಇದೊಂದು ಎಲ್ಲಿ ಮಟ್ಟಕ್ಕೆ ಬೆಳೀತದೆ ಅನ್ನೋದನ್ನ ನಾನು ಮಾತಾಡುವುದಿಲ್ಲ. ನಾವ್ಯಾರು ಶಾಶ್ವತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕು ಕ್ಷಣಕ್ಕೆ ಕೆಲವು ವರ್ಷಗಳ ಮಾತ್ರ ನಾವಿರ್ತೇವೆ. ಆದ್ರೆ ಇವತ್ತು ನಾವು ಹೆಂಗೆ ಕೃಷ್ಣರಾಜ ಒಡೆಯರ್ನ ನೆನೆಸ್ಕೊಳ್ತೇವೆ, ವಿಶ್ವೇಶ್ವರ ನೆನೆಸ್ಕೊಳ್ತೇವೆ, ಆ ರೀತಿ ನಾವು ಹಾಕೊಟ್ಟಂತ ಒಂದು ಅಡಿಪಾಯ ಮುಂದಿನ ಪೀಳಿಗೆ ಇದನ್ನ ಉಳಿಸ್ಕೊಂಡು ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ಈ ಶುಭವಾರ ಶುಭಗಳಿಗೆ ಈ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಇವತ್ತು ಕಾವೇರಿಯ ಪೂಜೆಯನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ನಮ್ಮ ಕಣ್ಣಿಗೆ ಇವತ್ತು ಬಹಳ ಹಬ್ಬ ಕಾಣ್ತಾ ಇದೆ, ಮನಸ್ಸಿಗೆ ನೆಮ್ಮದಿ ಬರ್ತಾ ಇದೆ. ಕಾವೇರಿಗೆ ಗೌರವನ ಕೊಟ್ಟು ನಾಡಿನ ಜನತೆಗೆ ಆಶೀರ್ವಾದವನ್ನ, ಧನ್ಯವಾದವನ್ನ ಅರ್ಪಿಸ್ಲಿಕ್ಕೆ ನಾವೆಲ್ಲ ಇಲ್ಲಿ ಇದ್ದೇವೆ. ಕಾವೇರಿ ಕನ್ನಡಿಗರ ಭಾಗ್ಯ ದೇವತೆ. ಇವತ್ತು ನಮ್ಮ ರೈತರ ಜೀವದಾನ. ನಾನು ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದೆ. ಇಲ್ಲಿ ಒಂದು ದೊಡ್ಡ ಸ್ಟೇಡಿಯಂ ರೀತಿಯನ್ನು ಕಟ್ಟಿ
ಪ್ರತಿ ದಿನ ವಾರಕ್ಕೆ 3 ದಿನ ಕನಿಷ್ಠ 10,000 ಜನ ಬೆಂಗಳೂರಿನಿಂದ ರಾಜ್ಯದ ವಿವಿಧ ಮೂಲೆಯಿಂದ ತಮಿಳುನಾಡು, ಪಾಂಡುಚೇರಿ, ಕೇರಳ ಮತ್ತು ನಮ್ಮ ಕರ್ನಾಟಕದಿಂದ ಎಲ್ಲರೂ ಬಂದು ನೋಡಿ ಆ ಸುಂದರವಾದಂತ ಆರತಿಯನ್ನ, ಆ ದೃಶ್ಯವನ್ನ, ಕಾರ್ಯಕ್ರಮವನ್ನ ಬಹಳ ಸಂತೋಷವನ್ನ ಪಡಿಸ್ಬೇಕು ಅಂತೇಳಿ ರೂಪಿಸಿದ್ದೆ. ಕೆಲವು ಅನೇಕ ತೊಂದರೆಗಳಿಂದ ಇದನ್ನ ನಾವು ಭೂಮಿ ಪೂಜೆ ಮಾಡಿ ಆ ಒಂದು ದೊಡ್ಡ ಕಾರ್ಯಕ್ರಮವನ್ನ ನಡೆಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಸಾಂಕೇತಿಕವಾಗಿ ಇದನ್ನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ಇದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದೇವೆ. ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಇವತ್ತು ನಮ್ಮ ಏನು ರಾಮಲಿಂಗಾರೆಡ್ಡಿ ಅವರು ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ, ನಮ್ಮ ಶಿವರಾಜ್ ಚಂಗಡಿ ಅವರು, ಅವರ ಅಧಿಕಾರಿಗಳು, ವೆಂಕಟೇಶ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಇದರಲ್ಲಿ ಬಂದು ಎಲ್ಲ ಒಂದು ಶಾಸ್ತ್ರೋತವಾಗಿ ಆಗಮ ಶಾಸ್ತ್ರದ ಪ್ರಕಾರ ಆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇವತ್ತು ಬಹಳ ವಜ್ರಮಣಿಯಿಂದ ಈ ಕಾರ್ಯಕ್ರಮ ಕೂಡ ಇವತ್ತು ನಡೀತಾ ಇದೆ. ಸೊ ಅದರಿಂದ ನಾನು ರಾಮ್ ಪ್ರಸಾದ್ ಅವ್ರನ್ನ ಇದಕ್ಕೆ ಯಾಕೆ ಈ ಜವಾಬ್ದಾರಿಯನ್ನು ವಹಿಸಿದ್ದೇನೆ ಅಂದ್ರೆ, ನಾಡಿನ ಬೆಂಗಳೂರಿನ ಮಹಾಜನತೆಗೆ ಕುಡಿಯೋ ನೀರಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಹಿಂದೆ ಬಳ್ಳಾರಿ ಜಿಲ್ಲಾ ಅಧಿಕಾರಿಗಳಾಗಿದ್ದಾಗ ತುಂಗ ಆರತಿಯ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ಅಲ್ಲಿ ಹೋಗಿ ನಾನು ಭಾಗವಹಿಸಿದ್ದೆ. ಅದನ್ನು ನೋಡಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಅವ್ರ ಮೇಲೆ ನಂಬಿಕೆಯನ್ನು ಇಟ್ಟು ಅವರ ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಚಲುವರಾಯ ಸ್ವಾಮಿ ಮತ್ತು ಅವರ ತಂಡ ಸುಮಾರು 20 ಜನ ಶಾಸಕರು ಇವತ್ತು ಗಂಗೆ ಹತ್ರಕ್ಕೆ ಹೋಗಿ, ಗಂಗಾ ನದಿಗೆ ಹೋಗಿ, ವಾರಣಾಸಿಗೆ ಹೋಗಿ, ಹರಿದ್ವಾರಕ್ಕೆ ಹೋಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಒಂದು ಪಟ್ಟಿಯನ್ನ ಕೂಡ ಕೊಟ್ಟಿದ್ದಾರೆ. ಒಂದು ದೊಡ್ಡ ರಿಪೋರ್ಟ್ ಕೂಡ ನನಗೆ ಸಲ್ಲಿಸಿದ್ದಾರೆ. ನಮ್ಮ ವೇದಿಕೆಯಲ್ಲಿ ನಮ್ಮ ಗೂಳಿಗೌಡರಿದ್ದಾರೆ, ರಮೇಶ್ ಬಂಡಿ ಸಿದ್ದೇಗೌಡರಿದ್ದಾರೆ, ಪುಟ್ಟಣ್ಣಯ್ಯನವರಿದ್ದಾರೆ, ಎಲ್ಲರೂ ಕೂಡ, ಮಧು ಮಾದೇಗೌಡರೆಲ್ಲ ಕೂಡ ಪ್ರವಾಸವನ್ನ ಮಾಡಿ ಅನೇಕ ಶಾಸಕರು ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನ ಈಗಾಗಲೇ ನಾನು ರೂಪಿಸಿದ್ದೇನೆ. ನಾನು ಇವತ್ತು ಹೇಳ್ತೀನಿ ಕೇಳಿ, ಯಾರೇ ತೊಂದರೆ ಮಾಡಬಹುದು. ಪ್ರಾರ್ಥನೆ ಯಾರ ಮನೆಯ ಸೊತ್ತಲ್ಲ. ಮನಸ್ಸಿನಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದು, ಆರತಿಯಲ್ಲಿ ಪ್ರಾರ್ಥನೆ ಮಾಡ್ಬೋದು, ವಿವಿಧ ರೀತಿಯಲ್ಲಿ ನಾವು ಯಾವುದೇ ರೀತಿ ಮಾಡ್ಬೋದು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ 100 ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂತೇಳಿ ನಾವು ವಿವಿಧ ರೀತಿಯಲ್ಲಿ ನಾವು ಇವತ್ತು ನಮ್ಮ ಪೂಜೆಗಳನ್ನ ನಮ್ದೇ ಆದಂತ ಒಂದು ಪದ್ಧತಿಯಲ್ಲಿ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಈ ಕಾವೇರಿ ನದಿ ಮುಂದಿನ ದಿನದಲ್ಲಿ ಈ ವರ್ಷ ಇತಿಹಾಸ ಸೃಷ್ಟಿ ಮಾಡಿದೆ. ಆಗಸ್ಟ್ ನಲ್ಲೇ ನಾವು ಇವತ್ತು ಪೂಜೆಯನ್ನು ನಾವು ಸಲ್ಲಿಸಿದ್ದೇವೆ. ಸುಮಾರು 89 ವರ್ಷ ಆಗಿತ್ತು ಕಾವೇರಿ ತುಂಬಿ ಆಗಸ್ಟ್ ನಲ್ಲಿ. ಅದಕ್ಕೆ ಬಂದು ನಾನು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಬ್ಬರು ಬಂದು, ಮತ್ತು ಎಲ್ಲ ನಮ್ಮ ಜಿಲ್ಲಾ ಸಚಿವರು, ಶಾಸಕರೆಲ್ಲ ಬಂದು ಆ ತಾಯಿಗೆ ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮ ಕೂಡ ನಾವು ಮಾಡಿದ್ದೇವೆ. ಇದು 5 ವರ್ಷ 5 ದಿನಗಳ ಕಾಲ ಬಹಳ ಸಾಂಕೇತಿಕವಾಗಿ ಕಾರ್ಯಕ್ರಮ ಇದು ನಡೀತದೆ. ಅದಾದ ಮೇಲೆ ಸಾಯಂಕಾಲ ಅದಾದ ಜೊತೆಯಲ್ಲೇ ಇವತ್ತು ಅನೇಕ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ, ಅರ್ಜುನ್ ಸರ್ಜಾ ಅವರು, ನವೀನ್ ಅವರು ಮತ್ತು ಪಲ್ಲವಿ ಅವರು, ರಮೇಶ್ ಕೃಷ್ಣರವರು, ಹೇಮಂತ್ ರವರು, ಶಿಶಾಂತ್ ಅವರು, ಹಿಂಗೆ ಅನೇಕರು ಇವತ್ತು ಕಾರ್ಯಕ್ರಮ ಕೂಡ ಸಾಯಂಕಾಲ ಇವತ್ತು ನಡೆಸುವಂತ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಅದರಿಂದ ಮೈಸೂರು, ಮಂಡ್ಯ, ಕೊಡಗು ಮತ್ತು ಬೆಂಗಳೂರಿನ ಮಹಾಜನತೆ ಯಾರ್ಯಾರು ಇವತ್ತು ಈ ಬೃಂದಾವನ ವೈಭವ ವರ್ಷದಿಂದ ಇವತ್ತು 16 ವರ್ಷದಿಂದ ಇವತ್ತು ಇತಿಹಾಸ ಉಳ್ಳಂತ ಈ ಕಾರ್ಯಕ್ರಮ ಇದೆ, ಈ ತೋಟ ಇದೆ, ಈ ಗಾರ್ಡನ್ ಇದೆ, ಅದನ್ನೆಲ್ಲ ನೋಡಿ ಬಹಳ ಸಂತೋಷವನ್ನ ಪಡುವಂತ ಕೆಲಸ ಇವತ್ತು ಆಗ್ಲಿ. ಮುಂದಿನ ದಿನದಲ್ಲಿ ನಾನೇನು ಒಂದು ಯೋಜನೆಯನ್ನ ಸಿದ್ಧತೆಯನ್ನ ನಮ್ಮ ಸರ್ಕಾರ ಮಾಡಿದೆ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಜಿಲ್ಲಾ ಸಚಿವರ ಮುಖಂಡತ್ವದಲ್ಲಿ, ಸ್ಥಳೀಯ ಎಲ್ಲ ಶಾಸಕರ ಸಹಕಾರದಿಂದ ಏನು ಕಾರ್ಯಕ್ರಮ ಇದೆ ಅದನ್ನ ಖಂಡಿತ ನಾವು ಮುಂದುವರಿಸ್ತೇವೆ. ಆ ತಾಯಿ ಕಾವೇರಿ ಮತ್ತು ಚಾಮುಂಡಿ ನಮ್ಗೆ ಸಂಪೂರ್ಣವಾದಂತ ಶಕ್ತಿ, ಆಶೀರ್ವಾದನ ಕೊಡ್ತಾಳೆ. ಅದು ನಮ್ಗೆ ಸಂಪೂರ್ಣವಾದಂತ ನಂಬಿಕೆ ಇದೆ. ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದನ್ನ ಚಾಮುಂಡಿ ಸನ್ನಿಧಿಯಲ್ಲಿ ನಾನು ಹೇಳ್ತಾ ಇದ್ದೇನೆ. ಕನ್ನಂಬಾಡಿಯ ಕಟ್ಟೆ ನಮ್ಮೆಲ್ಲರ ಅನ್ನದ ತಟ್ಟೆ ಅಂತ ಕೂಡ ಹಿಂದೆ ನಾನು ಅನೇಕ ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ನಾನು ಮಾತಾಡಿದ್ದೆ. ಹಂಗೆ ಇವತ್ತು ತಾವೆಲ್ಲ ಕೂಡ ಇವತ್ತು ಬಂದು ಇಂಥ ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಈ ಒಂದು ದಿವ್ಯವಾದಂತ ಈ ಒಂದು ಭವ್ಯವಾದಂತ ಆರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಮನಸ್ಸಿಗೆ ನೆಮ್ಮದಿ ಉಂಟು ಮಾಡ್ಕೊಳ್ಳುವಂತ, ಶಾಂತಿ ಉಂಟು ಮಾಡ್ಕೊಳ್ಳುವಂತ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ.
ಶ್ರೀಗಳು ಬಂದು ಇದಕ್ಕೆ ಒಂದು ಜ್ಯೋತಿಯನ್ನ ಬೆಳಗಿಸಿದ್ದಾರೆ. ಈ ಜ್ಯೋತಿ ಶಾಶ್ವತವಾಗಿ ಇವತ್ತು ಬೆಳಗ್ತದೆ, ಇಡೀ ನಮ್ಮ ರಾಜ್ಯವನ್ನ ಇವತ್ತು ಬೆಳಗ್ತದೆ. ಮುಂದಿನ ದಿನದಲ್ಲಿ ಈ ಜ್ಯೋತಿ ಬೆಳಗ್ದ್ರಿಂದ ನಮ್ಮ ಏನು ಮೇಕೆದಾಟು ಯೋಜನೆಗೆ ನಾವೆಲ್ಲ ಹೆಜ್ಜೆ ಹಾಕಿದ್ದೇವೆ, ಹೆಜ್ಜೆ ಹಾಕಿ ಒಂದು ಹೋರಾಟಕ್ಕೆ ಕಾಲಿಟ್ಟಿದ್ದೇವೆ. ಅದಕ್ಕೆ ಸಂಪೂರ್ಣವಾದಂತ ಒಂದು ಹಿತಶ್ರೀ ಆಡಿ ಆ ಅಣೆಕಟ್ಟೆ ಕಡಂತ ಒಂದು ಶಕ್ತಿ ಆ ತಾಯಿ ಕಾವೇರಿ ಮತ್ತು ಚಾಮುಂಡಿ ನಮ್ಮೆಲ್ಲರೂ ಕೂಡ ದೊರಕ್ತಾರೆ ಅನ್ನೋದನ್ನ ಭಾವಿಸಿ, ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ, ನಮ್ಮ ಸರ್ಕಾರ ಮೇಲೆ ಇರ್ಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಇವತ್ತು ವಿಶೇಷವಾಗಿ ನಮ್ಮ ನೀರಾವರಿ ಇಲಾಖೆಯವರು, BWC ಇಲಾಖೆಯವರು, ನಮ್ಮ ಪೊಲೀಸ್ ಅಧಿಕಾರಿಗಳು, ಧಾರ್ಮಿಕ ದತ್ತಿ ಇಲಾಖೆಯವರು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಸಂಸ್ಕೃತಿ ಇಲಾಖೆಯವರು ಎಲ್ಲರೂ ಕೂಡ ಅಧಿಕಾರಿಗಳು ಬಹಳ ದುಡಿದು ಶ್ರಮಪಟ್ಟು ಈ ಕಾರ್ಯಕ್ರಮ ಬಹಳ ಉತ್ತಮವಾದ ರೀತಿಯಲ್ಲಿ ಮತ್ತು ವಿದ್ಯುತ್ ಶಕ್ತಿ ಇಲಾಖೆಯವರು ಬಹಳ ಉತ್ತಮವಾಗಿ ಕೆಲಸವನ್ನ ಮಾಡಿದ್ದಾರೆ, ಎಲ್ಲರೂ ಕೂಡ ಮಾಡಿದ್ದಾರೆ. ಇದಲ್ಲದೆ ವಿಶೇಷವಾಗಿ ನಮ್ಮ ಜಿಲ್ಲಾ ಅಧಿಕಾರಿಗಳು ಏನು ವೆಂಕಟೇಶ್ ಕುಮಾರ್ ಅವರು ಏನು ಇದ್ದಾರೆ, ವೆಂಕಟೇಶ್ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯವರು, ಅವರೆಲ್ಲ ಬಹಳ ಚೆನ್ನಾಗಿ ನಡೆಸಿದ್ದಾರೆ. ಮತ್ತು ಮಾಧ್ಯಮ ಸ್ನೇಹಿತರು ಕೂಡ ಬಹಳ ಉತ್ತಮವಾಗಿ ಏನೇ ಬೆಳೆಸಿದ್ರು ಕೂಡ ನಮ್ಮ ಮಾಧ್ಯಮ ಇಲಾಖೆಯವರು ಕೂಡ ಯಾವುದೇ ಆತಂಕ ಇದ್ರು ಕೂಡ ಇದನ್ನ ಹೆಚ್ಚಿಗೆ ಪ್ರಚಾರವನ್ನ ಮಾಡಿ ನಮ್ಮ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಿ ಇದನ್ನು ಯಶಸ್ವಿ ಮಾಡ್ಲಿಕ್ಕೆ ಸರ್ವಾಗಿ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಶುಭವನ್ನ ಹಾರೈಸಿ ಸಹಕಾರ ಕೊಟ್ಟಂತ ಮತ್ತು ಧಾರ್ಮಿಕವಾಗಿ ಇನ್ನು ಮುಂದಕ್ಕೆ ತಾವೆಲ್ಲ ಕೂಡ ಕೂತ್ಕೊಂಡು ಈ ಧಾರ್ಮಿಕ ಕಾರ್ಯಕ್ರಮ ಬಹಳ ಸಂತೋಷದಿಂದ ಈ ಆರತಿ ಕಾರ್ಯಕ್ರಮವನ್ನು ನೋಡಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಗವಹಿಸಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚಾಮುಂಡಿ, ಜೈ ಕಾವೇರಿ.